ಹಾಯ್, ನಾನು ಅರ್ಚನಾ. ಇವತ್ತು ಪಡವಲಕಾಯಿ ಸಾಂಬಾರು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮತ್ತೆ ಅದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಪಡವಲಕಾಯಿ ಹಚ್ಚಿಟ್ಕೊಂಡಿದೀನಿ. ತೊಗರಿ ಬೇಳೆ, ಕಡಲೆ ಬೇಳೆನ ಮಿಕ್ಸ್ ಮಾಡ್ಕೊಂಡಿದೀನಿ. ಸೊ ಒಂದು ಕುಕ್ಕರ್ಗೆ ಹಚ್ಚಿಟ್ಕೊಂಡಿರೋ ಅಂತ ಪಡವಲಕಾಯಿ, ಹಾಗೆ ಕ್ಲೀನಾಗಿ ತೊಳೆದಿರೋ ಅಂತ ಕಡಲೆ ಬೇಳೆ ಮತ್ತೆ ತೊಗರಿ ಬೇಳೆನ ಹಾಕಿ, ಮತ್ತೆ ಅದರ ಜೊತೆಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋಬೇಕು. ಅದು ಹಾಕ್ಕೊಂಡಿದ್ದು ಆದಮೇಲೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಒಂದು ವಿಸಲ್ ಕೂಗೋದ್ರೊಳಗಡೆ ನಾವು ಮಸಾಲೆನ ರುಬ್ಕೊಳ್ಳೋಣ ಬನ್ನಿ. ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ತೆಂಗಿನಕಾಯಿ ಮತ್ತೆ ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇದು ಕೆಂಪು ಮೆಣಸಿನ್ಕಾಯಿ. ಸೊ ಇಷ್ಟನ್ನು ಕೂಡ ರುಬ್ಕೋಬೇಕು. ರುಬ್ಕೊಂಡಿದ್ದು ಆಗಿದೆ. ಸೊ ಈಗ ವಿಸಿಲ್ ಹೇರೌಟ್ ಬೇಳೆ ಮತ್ತೆ ಕಾಯಿ ತುಂಬಾನೇ ಚೆನ್ನಾಗಿ ಬೆಂದಿದೆ. ಮತ್ತೆ ಅದಕ್ಕೆ ಮಸಾಲೆನ ಹಾಕಿ ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತೆ ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಾಗಲೇ ಮೆಣಸಿನ್ಕಾಯಿ ಹಾಕಿದ್ವಿ. ಸೊ ಅದ್ರ ಜೊತೆಗೆ ಅದನ್ನ ನೋಡ್ಕೊಂಡು ಖಾರನ ಹಾಕ್ಕೋಬೇಕಾಗುತ್ತೆ. ನಾವು ಹಾಕೊಂಡಿದ್ದೆಲ್ಲ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಖಾರದ ಪುಡಿ ಮತ್ತೆ ಮಸಾಲೆ ಪುಡಿ ಗಂಟು ಇರುತ್ತೆ. ಸೊ ಆ ಗಂಟೆಲ್ಲ ಹೋಗೋ ಹಂಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಆಗ್ಲೇನು ಕೂಡ ಸ್ವಲ್ಪ ಉಪ್ಪನ್ನ ಹಾಕಿದ್ವಿ. ಸೊ ಈಗ ಅದ್ರ ಜೊತೆಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿ ಆದ್ಮೇಲೆ ಕುದಿಯಕ್ಕೆ ಬಿಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ನೀವೇ ನೋಡ್ತಾ ಇರ್ಬೋದು. ಆಗ್ಲೇ ತುಂಬಾ ತೆಳುವಾಗಿತ್ತು, ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಸೊ ಅದಕ್ಕೇನೆ ಒಗ್ಗರಣೆ ಹಾಕೊಂಡ್ರೆ ಆಯ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಘಮ ಘಮ ಅಂತ ಇದೆ ಸಾಂಬಾರ್ ಮಾತ್ರ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈ ಸಾಂಬಾರ್ನ ರೈಸು ಅಥವಾ ಮುದ್ದೆ ಜೊತೆ ತಿಂದ್ರೆ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ಸ್ಟೈಲಲ್ಲಿ ಮಾಡಿರೋ ಅಂತ ಪಡವಲಕಾಯಿ ಸಾಂಬಾರು ಹೇಗಿದೆ ಅಂತ ಹೇಳಿ ನೀವು ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.